ರುದ್ರದೇವಂ ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ ಸಂಸ್ಥಾನರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನಶೂರಮಾಧವಾನ್ ಪ್ರಸನ್ನಶೂರಮಾಧವಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರಮಾಧವಾನ್ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ ಆಪಾದಮೌಳಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃತ್ ಭೂತಭೃದ್ಭಾವೋ ಭೂತಾತ್ಮಾ ಭೂತಭಾವನಃ ಆವರ್ತನೋ ನಿವೃತ್ತಾತ್ಮ ಸಂವೃತಃ ಸಂಪ್ರಮರ್ದನಃ ಅಹಃ ಸಂವರ್ತಕೋ ವನ್ನಿರನಿಲೋ ಧರಣೀಧರಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಾವು 25ನೇ ಶ್ಲೋಕವನ್ನು ಹೇಳ್ಕೊಳ್ತಾ ಈ ಶ್ಲೋಕದಲ್ಲಿ ಇಲ್ಲಿಯವರೆಗೂ ಆವರ್ತನಃ ನಿವೃತ್ತಾತ್ಮ ಸಂವೃತಃ ಸಂಪ್ರಮರ್ದನಃ ಎಂಬುವ ನಾಮಗಳನ್ನು ಕುರಿತು ಹೇಳ್ಕೊಂಡಿದ್ದೇವೆ. ಇವತ್ತು 5ನೇ ನಾಮ ಅಹಃ ಸಂವರ್ತಕಃ ಎಂಬುವಂತಹ ನಾಮವನ್ನು ಕುರಿತು ಹೇಳಿಕೊಳ್ಳೋಣ. ಇಲ್ಲಿ ಅಹಃ ಸಂವರ್ತಕಃ ಅಂತ ಹೇಳಿದರೆ ದಿನಗಳನ್ನು ನಡೆಸುವವನು. ಈ ನಾಮದಲ್ಲಿ ಮುಖ್ಯವಾಗಿ ಕಾಲನಾಮಕ ಭಗವಂತ ಹೇಗೆ, ಅವನ ವ್ಯಾಪಾರ ಹೇಗಿರುತ್ತೆ, ಭಗವಂತ ಅನಂತಾನಂತ ರೂಪಗಳನ್ನು ತಾಳಿ ಜಗದ್ವ್ಯಾಪಾರವನ್ನು ನಡೆಸ್ತಾ ಇರ್ತಾನೆ. ಭಗವಂತ ಒಂದೇ ರೂಪದಿಂದ ಅಲ್ಲ, ಒಂದು ರೂಪದಿಂದನೂ ಅಲ್ಲ, ಒಂದೇ ತನ್ನ ಕಣ್ಣು ಹುಬ್ಬಿನ ಒಂದು ಚಲನದಿಂದ ಜಗದ್ವ್ಯಾಪಾರವನ್ನು ನಡೆಸುವಂತಹ ಒಂದು ಶಕ್ತಿನೂ ಇದೆ. ಆದರೆ ಈ ಜಗದ್ವ್ಯಾಪಾರ, ಜಗತ್ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುವುದು ಭಗವಂತನಿಗೆ ಒಂದು ಲೀಲೆ, ಕ್ರೀಡೆ. ಆದ ಕಾರಣ ಅವನು ಅನೇಕ ರೂಪಗಳನ್ನು ತಾಳಿ ಈ ಜಗದ್ವ್ಯಾಪಾರವನ್ನು ನಡೆಸ್ತಾ ಇರ್ತಾನೆ. ಭಗವಂತನ ಅನಂತಾನಂತ ರೂಪಗಳಲ್ಲಿ ಕಾಲರೂಪನೂ ಒಂದು. ಭಗವಂತ ಕಾಲನಾಮಕನಾಗಿ ಈ ಜಗದ್ವ್ಯಾಪಾರವನ್ನು ನಡೆಸುತ್ತಾ ಭಕ್ತರನ್ನು ರಕ್ಷಣೆ ಮಾಡ್ತಾ ಇರ್ತಾನೆ. ಅದೇ ಇಲ್ಲಿ ಅಹಸ್ಸಂವರ್ತಕಃ ಎಂಬುವಂತಹ ಈ ನಾಮದಲ್ಲಿ ಭಗವಂತನ ಒಂದು ಕಾಲನಾಮಕ ಭಗವಂತನ ಒಂದು ಕ್ರಿಯಾ ವಿಶೇಷವನ್ನು, ಅವನ ಮಹಿಮೆಯನ್ನು ವಿಶೇಷವಾಗಿ ಹೇಳ್ತಾ ಇದ್ದಾರೆ. ದಿನಗಳನ್ನು ನಡೆಸುವವನು. ಡೇ, ಒಂದು ದಿನ ಕಳಿಬೇಕು. ನಿನ್ನೆ, ಇವತ್ತು, ನಾಳೆ ಎಷ್ಟು ದಿನಗಳು ಕಳೆದು ಹೋಗಿದೆಯೋ ಆ ದಿನಗಳು ಕಳಿಬೇಕು ಅಂತ ಹೇಳಿದರೆ ನಮ್ಮ ತತ್ವ ಹೇಳಿದಂತೆ ಭಗವಂತ ಒಂದೇ ಸ್ವತಂತ್ರ ತತ್ವ, ಇನ್ನು ಉಳಿದಿದ್ದೆಲ್ಲವೂ ಅಸ್ವತಂತ್ರ ತತ್ವ. ಆದ ಕಾರಣ ಆ ಸ್ವತಂತ್ರ ತತ್ವ ಇದನ್ನು ನಡೆಸಿದರೆ ಹೊರತು ನಡೆಯಲ್ಲ. ಆದ ಕಾರಣ ದಿನಗಳನ್ನು ನಡೆಸುವವನು ಅಂತ ಹೇಳಿದರು. ಅದಕ್ಕೆ ಸಮ್ಯಕ್ ವರ್ತಯತಿ ಪ್ರವರ್ತಯತಿ ಇತಿ ಸಂವರ್ತಕಃ. ಅಹ್ನಾಂ ದಿನಾನಾಂ ಸಂವರ್ತಕಃ ಅಹಸ್ಸಂವರ್ತಕಃ. ಅಹರಿತ್ಯಯಂ ದಿವಾನಕ್ತಮಿತ್ಯುಭಯೋರೇಕಂ ವಚನಂ ಸಶಬ್ದಃ ಉಭಯೋಃ ಸಹೈವ ವಾಚಕಃ ಇತಿ ಯಾವತ್ತು. ಸಮ್ಯಕ್ ವರ್ತಯತಿ ಪ್ರವರ್ತಯತಿ, ಸಮ್ಯಕ್ ವರ್ತಯತಿ ಪ್ರವರ್ತಯತಿ ಇತಿ ಅಂದರೆ ಚೆನ್ನಾಗಿ ನಡೆಸುವವನು, ಆದ ಕಾರಣ ಅವನು ಸಂವರ್ತಕನು. ಅಹ್ನಾಂ ಅಂದರೆ ದಿನಾನಾಂ ಅಂದರೆ ದಿನಗಳನ್ನು, ಸಂವರ್ತಕ ಚೆನ್ನಾಗಿ ನಡೆಸುವವನಾದ ಕಾರಣ
ಅವನು ಅಹಸ್ಸಂವರ್ತಕ, ದಿನಗಳನ್ನು ಚೆನ್ನಾಗಿ ನಡೆಸುವವನು ಅಂತ ಹೆಸರು ಅವನಿಗೆ. ಇನ್ನು ನಮಗೆ ದಿನ ಅಂತ ಹೇಳಿದರೆ ಡೇ ಆ್ಯಂಡ್ ನೈಟ್, ಹಗಲು ರಾತ್ರಿ ಎರಡು ಸೇರಿದರೆ ಒಂದು ದಿನ ಅಂತ ಹೇಳ್ತೇವೆ. ಈ ಎರಡು ದಳಗಳು ಉಳ್ಳಂತಹ ದಿನಕ್ಕೆ ಯಾರು ಅಂದರೆ ಸೂರ್ಯನೇ ಅಧಿಪತಿಯಾಗಿದ್ದಾನೆ. ದಿನಾನಾಂ ಅಧಿಪಃ ಸೂರ್ಯ ಅಂತ ಹೇಳಿ ಮಹಾಭಾರತ ತಾತ್ಪರ್ಯ ನಿರ್ಣಯ ಹೇಳ್ತಾ ಇದೆ. ಒಂದು ದಿನ ಅಂದರೆ ಎರಡು ಇರುತ್ತೆ, ಹಗಲು ರಾತ್ರಿ. ಹಗಲು ರಾತ್ರಿಗಳಿಂದ ಕೂಡಿದ ದಿನಕ್ಕೆ ಸೂರ್ಯನೇ ಅಧಿಪತಿಯಾಗಿದ್ದಾನೆ. ಸೂರ್ಯನ ಗಮನದಿಂದಲೇ ನಮಗೆ ಕಾಲ ಗೊತ್ತಾಗ್ತಾ ಇದೆ. ನಾವು ಟೈಮ್ ತಿಳ್ಕೋಬೇಕು ಅಂದರೆ ಇವಾಗ ನಮಗೆಲ್ಲವೂ ಕೂಡ ಕೈಗೆ ಬಂದುಬಿಟ್ಟದೆ. ಪ್ರತಿಯೊಂದು ಮುಂಚೆ ಗಡಿಯಾರ ಇತ್ತು, ರಿಸ್ಟ್ ವಾಚ್ ಬಂತು, ಆಮೇಲೆ ಲ್ಯಾಪ್ಟಾಪ್ಸ್ ಬಂತು, ಕಂಪ್ಯೂಟರ್ ಬಂತು, ಈಗ ಮೊಬೈಲ್ ಬಂತು. ಒಂದು ಮೊಬೈಲ್ ಇದ್ಬಿಟ್ರೆ ಎಲ್ಲ ಇದೆ. ಟೈಮ್ ಈಸಿಯಾಗಿ ನಾವು ತಿಳ್ಕೊಳ್ತೇವೆ. ಆದರೆ ಕಾಲ ಮುಂದೆ ಹಿಂದಿನ ಕಾಲದಲ್ಲಿ ಹೇಗೆ ತಿಳ್ಕೊತಾ ಇದ್ರು? ಸೂರ್ಯನ ಗಮನವನ್ನು, ಸೂರ್ಯೋದಯ ಆಯಿತು, ಬೆಳಗಾಯಿತು, ಸೂರ್ಯನ ಗಮನವನ್ನು ಹಿಡಿದು ಇಷ್ಟೊತ್ತಾಯಿತು ಅಂಥೇಳಿ ಲೆಕ್ಕ ಮಾಡ್ತಾಯಿದ್ರು ಹಿಂದೆ. ಸೂರ್ಯನ ಚಲನವನ್ನು ಅನುಸರಿಸಿಕೊಂಡೇ ದಿನವೂ ನಡೆಯುತ್ತೆ. ಆದರೆ ಅಂತಹ ಸೂರ್ಯನನ್ನು ಗಗನದಲ್ಲಿ ಇರಿಸಿ ಅವನು ನಡೆಯುವಂತೆ ಮಾಡುವವನು ಯಾವನೆಂದರೆ ಇಂದ್ರನಾಮಕ ಭಗವಂತ. ಯಾಕೆ? ಸೂರ್ಯನೂ ಕೂಡ ಅಸ್ವತಂತ್ರನಾದ ಕಾರಣ ಸ್ವತಂತ್ರನಾದ ಇಂದ್ರನಾಮಕ ಭಗವಂತ ಸೂರ್ಯನನ್ನು ಅಂತರಿಕ್ಷದಲ್ಲಿ ಆಕಾಶದಲ್ಲಿ ಇಡಿಸಿ ಅವನು ನಡೆಯುವಂತೆ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇಂದ್ರೋ ದೀರ್ಘಾಯ ಚಕ್ಷಸ ಆ ಸೂರ್ಯಂ ರೋಹಯದ್ದಿವಿ ಮತ್ತು ದೀರ್ಘಕಾಲಂ ದರ್ಶನಾಯ ಸೂರ್ಯಮಾರೋಹಯದ್ದಿವಿ ಸೂರ್ಯಂ ದಿವ್ಯಾರೋಹಯೋ ದೃಶೇ ಅಂಥೇಳಿ ಅನೇಕ ಪ್ರಮಾಣಗಳು ನಮಗೆ ಹೇಳ್ತಾ ಇದೆ. ಅಂದರೆ ಸೂರ್ಯನು ಗಗನದಲ್ಲಿ ಇದ್ದು ಅವನು ಗಮನ ನಡೀತಾ ಇದ್ದಾನೆ ಅಂತ ಹೇಳಿದರೆ ಇಂದ್ರನಾಮಕ ಭಗವಂತನು ಅಲ್ಲಿ ಇದ್ದು ಅವನಲ್ಲಿ ಇದ್ದು ಆ ಸೂರ್ಯನು ಗಮನವಾಗುವಂತೆ ನಡೆಯುವಂತೆ ಮಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲದೆ ಭಗವಂತ ಈ ಸೂರ್ಯ ಅಂತರಿಕ್ಷದಲ್ಲಿ ಸಂಚಾರ ಮಾಡಬೇಕು. ಅವನು ಸಂಚಾರ ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಅನುಕೂಲವನ್ನು ಮಾಡಿಕೊಡಬೇಕು. ಮತ್ತು ಅಂತರಿಕ್ಷದಲ್ಲಿ ಗಗನದಲ್ಲಿ ಸೂರ್ಯನು ಇನ್ನೊಂದು ಗ್ರಹಗಳ ಜೊತೆಗೆ ಅಥವಾ ಇನ್ನೊಂದು ಯಾವುದೋ ಒಂದು ನಕ್ಷತ್ರಾದಿಗಳ ಜೊತೆಗೆ ಘರ್ಷಣೆ ಆಗದೆ ಅವನ ಗಮನ ಸುಗಮವಾಗುವಂತೆ ಮಾಡುವವನು ಯಾರು ಅಂತ ಹೇಳಿದರೆ ವರುಣನಾಮಕ ಭಗವಂತ ಅಂತ ಹೇಳ್ತಾ ಇದ್ದಾರೆ. ಉರುಂಹಿ ರಾಜ ವರುಣಶ್ಚಕಾರ ಸೂರ್ಯಾಯ ಪಂಥಾ ಮನ್ವೇತವಾವು ಉರುಂ ರಾಜ ರಾಜನಾದ್ ವಾ ಸೂರ್ಯಾಯ ಪಂಥಾನಮಸೌಚಕಾರ ಸ್ವಾಜ್ಞಾನುಸಾರೇಣ ಸದೈವ ಗತ್ಯೈ ಅಂತ ಹೇಳ್ತಾ ಇದ್ದಾರೆ. ಆದ ಕಾರಣ ವರುಣನಾಮಕ ಭಗವಂತನು ಸೂರ್ಯನ ಗಮನ ಅಂತರಿಕ್ಷದಲ್ಲಿ ಸುಗಮವಾಗಿ ನಡೆಯುವಂತೆ ಮಾಡ್ತಾನೆ. ಆದ ಕಾರಣ ಅವನಿಗೆ ಅಹಸ್ಸಂವರ್ತಕ ಅಂತ ಹೆಸರು. ಇನ್ನು ಸೂರ್ಯ ಹಗಲು, ಸೂರ್ಯ ಬಂದ ಅಂದರೆ ಬೆಳಕು ಬಂತು, ಹಗಲಾಯಿತು. ಅಂದರೆ ಹಗಲು ಹೊತ್ತಿನಲ್ಲಿ ಸೂರ್ಯ ಬೆಳಗುವಂತೆ ಮಾಡುವವನು ಯಾರು ಅಂತ ಹೇಳಿದರೆ ಸೂರ್ಯಾಂತರ್ಗತನಾದಂತಹ ಸೂರ್ಯನಾರಾಯಣನೇ. ಸೂರ್ಯನು ಪ್ರಕಾಶವಾಗಬೇಕು. ಸೂರ್ಯನ ಪ್ರಕಾಶದಿಂದಲೇ ನಮಗೆ ಬೆಳಗಾಗುತ್ತೆ, ನಮಗೆ ಬೆಳಕು ಇರುತ್ತೆ. ಹಾಗೆ ಸೂರ್ಯನು ಬೆಳಗಬೇಕು ಅಂತ ಹೇಳಿದರೆ ಸೂರ್ಯಾಂತರ್ಗತನಾದಂತಹ ಸೂರ್ಯನಾರಾಯಣನೇ ಬೆಳಗಿಸ್ತಾನೆ. ಯಯೇಷ ತಪತಿ ಯಯೇಷ ಸೂರ್ಯಮಂಡಲೇ ಸ್ಥಿತ್ವಾ ತಪತಿ ಸ ಭಗವಾನ್ ನಾರಾಯಣ ಅಂತ ಹೇಳ್ತಾ ಇದ್ದಾರೆ. ಸೂರ್ಯಮಂಡಲದಲ್ಲಿ ಭಗವಂತ ಸೂರ್ಯನಾರಾಯಣನು ಇದ್ದು ಸೂರ್ಯನು ಬೆಳಗುವಂತೆ ಮಾಡ್ತಾ ಇದ್ದಾನೆ ಭಗವಂತ. ಆದ ಕಾರಣ ಅವನಿಗೆ ಅಹಸ್ಸಂವರ್ತಕ ಅಂತ ಹೆಸರು. ಆದ್ದರಿಂದ ಸೂರ್ಯನ ಮೂಲಕ ಭಗವಂತ ಏನು ಮಾಡ್ತಾ ಇದ್ದಾನೆ? ರಾತ್ರಿ ಹಗಲುಗಳು
ನಿಯಂತ್ರಣ ಮಾಡ್ತಾ ಇದ್ದಾನೆ. ಸೂರ್ಯನ ದ್ವಾರ ಜಗತ್ತಿಗೆ ಇದು ಹಗಲು, ಇದು ರಾತ್ರಿ, ಹಗಲು ಎಷ್ಟು ಕಾಲ ಇರಬೇಕು, ರಾತ್ರಿ ಎಷ್ಟು ಕಾಲ ಇರಬೇಕು ಎಂದು ನಿಯಂತ್ರಣ ಮಾಡ್ತಾ ಇದ್ದಾನೆ ಭಗವಂತ. ಆದ ಕಾರಣವೇ ಸೂರ್ಯಾಂತರ್ಗತನಾದ ಸವಿತೃನಾಮಕ ಭಗವಂತನೇ ತಮಸ್ಸನ್ನು ಅಂದರೆ ಕತ್ತಲನ್ನು, ಪ್ರಕಾಶವನ್ನು ಧರಿಸಿದ್ದಾನೆ ಎಂದು ಋಗ್ವೇದ ಹೇಳ್ತಾ ಇದೆ ನಮಗೆ. ಅದೇ ಸವಿತಾ ಚಿತ್ರಭಾನು ಕೃಷ್ಣ ರಜಾಂಸಿ ತವೀಷಿಂಧದಾನಃ ತಮಃ ಪ್ರಕಾಶೌ ಯದಧೀನೌ ಯತಸ್ಥೌ ದಧಾನ ಇತ್ಯುಚ್ಯತೆ ವಾಸುದೇವ ಅಂತ ಹೇಳ್ತಾ ಇದ್ದಾರೆ. ಸೂರ್ಯಾಂತರ್ಗತನಾದಂತಹ ಸವಿತೃನಾಮಕ ಭಗವಂತನೇ ಕತ್ತಲನ್ನೂ ಧರಿಸಿದ್ದಾನೆ, ಬೆಳಕನ್ನೂ ಧರಿಸಿದ್ದಾನೆ ಅಂತ ಋಗ್ವೇದ ನಮಗೆ ತಿಳಿಸಿಕೊಡ್ತಾ ಇದೆ. ಇನ್ನು ಮೈತ್ರೇಯರು ಹೇಳ್ತಾ ಇದ್ದಾರೆ ಭಗವಂತನನ್ನು. ಮೈತ್ರೇಯರು ಈ ರೀತಿ ಹೇಳ್ತಾರೆ, ಕಾಲನಿಯಾಮಕನು ಯಾರು? ಭಗವಂತ. ನಮಗೆ ದಾಸರು ಪುರಂದರದಾಸರು ಹೇಳಿದಂತೆ ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ, ನಕ್ಷತ್ರ ಗ್ರಹ ಎಲ್ಲವೂ ನೀನೆ. ಹಾಗೆ ಇಲ್ಲಿ ಕಾಲನಿಯಾಮಕನು ಭಗವಂತನಾಗಿದ್ದಾನೆ. ನಿಯಾಮಕನಾದ ಭಗವಂತನು ಗ್ರಹ ನಕ್ಷತ್ರಗಳ ತಾರಾದಿ ಮಂಡಲದಲ್ಲಿ ಇದ್ದು ಅನಿಮಿಷ ಅಂತ ಕರೆಯಲ್ಪಟ್ಟು ಈ ಕಾಲಾದಿ ಸಂವತ್ಸರ ಕಾಲದ ಸಂವತ್ಸರಾದಿ ಪ್ರಭೇದಗಳನ್ನು ನಡೆಸುತ್ತಾನೆ. ಕಾಲನಿಯಾಮಕನಾದ ಭಗವಂತ ಅನಿಮಿಷ ಎಂದು ಕರೆಯಲ್ಪಡ್ತಾ ಅಂತ ಮೈತ್ರೇಯರು ಹೇಳ್ತಾ, ಅಷ್ಟೇ ಅಲ್ಲದೆ ಭಗವಂತನು 360 ದಿನಗಳ ಒಂದು ವರ್ಷದಲ್ಲಿ ವತ್ಸರ ನಾಮಕನಾಗಿದ್ದುಕೊಂಡು ದಿನಗಳನ್ನು ನಿಯಂತ್ರಣ ಮಾಡ್ತಾ ಇರ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ನಮಗೆ ವತ್ಸರೋ ಯಹ ಸ್ಥಿತಸ್ತ್ವಕ್ನಾಂ ಷಷ್ಟ್ಯುತ್ತರ ಶತತ್ರಯೇ ಏವಂ ಸ ಕಾಲನಾಮಾಪಿ ಕಾಲಸ್ಥಃ ಪರಮೇಶ್ವರ ಅಂತ ಬ್ರಹ್ಮತರ್ಕ ಹೇಳ್ತಾ, ಇನ್ನು ಸಂವರ್ತಯತಿ ಪ್ರವರ್ತಯತಿ ಇತಿ ಸಂವರ್ತಕಃ ಅಹರಿತ್ಯುಚ್ಯತೆ ಜ್ಞಾನಾತ್ಮತ್ವ ತಥೈವ ಚ ಅಂತ ಹೇಳ್ತಾ, ಇಲ್ಲಿ ಮುಂದೆ ಬರೋಣ ವಾಯುದೇವರನ್ನು ಪ್ರೇರಿಸುವವರು ಅಂತೇಳಿ. ಇಲ್ಲಿ ಕಾಲನಿಯಾಮಕ ಭಗವಂತ. ಕಾಲನಿಯಾಮಕ ಭಗವಂತ ಈ ವತ್ಸರಾದಿಗಳಲ್ಲಿ ಇದ್ದುಕೊಂಡು ದಿನಗಳನ್ನು ನಿಯಂತ್ರಣ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ದಾರೆ ಅಂತ ಹೇಳ್ತಾ, ಇಲ್ಲಿ ನಮಗೆ ಭಾಗವತ ತಾತ್ಪರ್ಯ ನಿರ್ಣಯ ಹೇಳ್ತಾ ಇದೆ ಅಂತ ಹೇಳ್ತಾ, ಇಲ್ಲಿ ನಾವು ಭಗವಂತನ ಒಂದು ಕಾಲನಿಯಾಮಕನ ಕಾಲನಾಮಕ ಭಗವಂತನ ಕುರಿತು ವಿಷಯವನ್ನು ಸ್ವಲ್ಪ ನಾವು ಇಲ್ಲಿ ಹೇಳ್ಕೋಬೇಕಾಗಿದೆ. ಕಾಲನಾಮಕ ಭಗವಂತನ ಕುರಿತು ಭಾಗವತದಲ್ಲಿ 12ನೇ ಅಧ್ಯಾಯದಲ್ಲಿ ವಿಸ್ತಾರವಾಗಿ ಕೊಟ್ಟಿದ್ದಾರೆ. ಕಾಲ ಅಖಂಡವಾದದ್ದು, ಕಾಲ ಅನಾದಿ ಆದದ್ದು, ಆದಿ ಅಂತ್ಯಗಳು ಇಲ್ಲದೇ ಇರುವಂಥದ್ದು. ಕಾಲಕ್ಕೆ ಯಾರಾದರೂ ದಿಸ್ ಈಸ್ ದ ಫಸ್ಟ್ ಸೆಕೆಂಡ್, ಫಸ್ಟ್ ಮಿನಿಟ್, ಫಸ್ಟ್ ಅವರ್, ಫಸ್ಟ್ ಇಯರ್ ಅಂಥೇಳಿ ಎಲ್ಲಿ ಇಲ್ಲ. ಇಲ್ಲಿಯವರೆಗೂ ನೀವು ನೋಡಿದಂತೆ ಫಸ್ಟ್ ಎಂಬುದು ಕಾಲದಲ್ಲಿ ಇಲ್ಲೇ ಇಲ್ಲ, ಹಾಗೆ ಅಂತ್ಯವೂ ಇಲ್ಲ. ಕಾಲ ಹೇಗಿದೆ ಅಂಥೇಳಿದರೆ, ನಾವು ಅಖಂಡವಾದ ಕಾಲ, ಅನಾದಿಯಾದ ಕಾಲವನ್ನು ನಾವು ಏನು ಮಾಡ್ತಾ ಇದ್ದೇವೆ? ಶಾಲಿವಾಹನ ಶಕ, ವಿಕ್ರಮಾದಿತ್ಯ ಶಕ ಅಂತ ಹೇಳಿ ಆ ಮಹಾಪುರುಷರ ಹಿಂದೆ ಮುಂದೆ, ಬಿಫೋರ್ ಆ್ಯಂಡ್ ಆಫ್ಟರ್ ಅಂತ ಹೇಳಿಕೊಂಡು ನಾವು ಕಾಲವನ್ನು ಹೇಳ್ಕೊಳ್ತಾ ಇದ್ದೇವೆ ಹೊರತು, ಇಷ್ಟರವರೆಗೂ ಎಲ್ಲಾದರೂ ಕೂಡ ಮೊದಲನೇ ವರ್ಷ ಕಾಲ ಈ ಕ್ಷಣದಲ್ಲಿ ಹುಟ್ಟಿತು, ಇದು ಮೊದಲನೇ ಕ್ಷಣ, ಮೊದಲನೇ ವರ್ಷ ಅಂತ ಎಲ್ಲಿ ಯಾರೂ ಹೇಳಲಿಕ್ಕೆ ಸಾಧ್ಯವಿಲ್ಲ. ಭಗವಂತ ಅನಾದಿಯಾಗಿದ್ದಾನೆ, ಆದಿ ಅಂತ್ಯಗಳು ಇಲ್ಲದೇ ಇರುವವನಾಗಿದ್ದಾನೆ. ಕಾಲನಾಮಕ ಭಗವಂತ ಅಖಂಡವಾಗೂ ಇದ್ದಾನೆ. ಕಾಲ ಅಖಂಡವಾದದ್ದು. ಅಖಂಡ ಅಂದರೆ ಅತಿ ದೊಡ್ಡದಾದದ್ದು, ಒಂದು ದೊಡ್ಡ ಪರ್ವತ ಹಾಗೆ ದೊಡ್ಡದಾಗಿ ಅಖಂಡವಾಗಿದ್ದಾನೆ.
ಅಖಂಡ ಕಾಲನಾಮಕ ಭಗವಂತನನ್ನು ನಾವು ಉಪಾಸನೆ ಮಾಡಲಿಕ್ಕೆ ನಮಗೆ ಸಾಧ್ಯವಾಗದೆ ನಾವೇನು ಮಾಡ್ತಾ ಇದ್ದೀವಿ, ಆ ಖಂಡವಾಗಿ ಅಂದರೆ ಭಾಗಗಳಾಗಿ ಸಣ್ಣ ಸಣ್ಣ ಭಾಗಗಳಾಗಿ ನಾವು ವಿಭಾಗ ಮಾಡಿಕೊಂಡಿದ್ದೇವೆ ಭಗವಂತನನ್ನು. ಅದೇ ಭಾಗವತ ಹೇಳ್ತಾ ಇದೆ ನಮಗೆ ಏನು, ಭಗವಂತನ ಕಾಲನಾಮಕ ಭಗವಂತನ ದೊಡ್ಡ ರೂಪ, ಮಹತ್ತಾದ ರೂಪ, ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತೇಳಿ ದೊಡ್ಡ ರೂಪ ಯಾವುದು ಅಂತ ಹೇಳಿದರೆ, ನಾವು ಈ ಪಂಚಭೂತಗಳು ಪೃಥ್ವಪ್ತೇಜೋ ವಾಯುರಾಕಾಶಗಳು, ಈ ಪಂಚಭೂತಗಳು ಈ ಆಕಾಶವಲ್ಲದೆ ಈ ಬ್ರಹ್ಮಾಂಡದ ಹೊರಗೆ ಅವ್ಯಾಕೃತ ಆಕಾಶ ಇದೆ. ಆ ಅವ್ಯಾಕೃತ ಆಕಾಶಕ್ಕೆ ಲಕ್ಷ್ಮೀದೇವಿ ಅಭಿಮಾನಿ ದೇವತೆ. ಆ ಅವ್ಯಾಕೃತ ಆಕಾಶದ ಹೊರಗೆ ಇರುವುದು ನಾರಾಯಣನ ರೂಪ. ಅದು ಪರಮ ಮಹತ್ತಾದ ರೂಪ. ಅತ್ಯಂತ ದೊಡ್ಡ ರೂಪ ಯಾವುದು ಅಂತ ಹೇಳಿದರೆ, ಅವ್ಯಾಕೃತಾಕಾಶವನ್ನೂ ಕೂಡ ಆವರಿಸಿಕೊಂಡಿರುವಂಥದ್ದು ಭಗವಂತನ ಮಹತ್ತು ರೂಪ. ಅತ್ಯಂತ ಪರಮಾಣುವು, ಅಣೋರಣೀಯಾನ್ ಮಹತೋ ಮಹೀಯಾನ್, ಅಣುವಿನಲ್ಲಿ ಅವನೇ ಅಣುವು, ಅವನಕ್ಕಿಂತ ಸಣ್ಣ ಪದಾರ್ಥ ಇಲ್ಲ, ಅವನಕ್ಕಿಂತ ದೊಡ್ಡ ಪದಾರ್ಥ ಇಲ್ಲ. ಎಲ್ಲ ಸೂಪರ್ಲೇಟಿವ್ ಡಿಗ್ರೀಸು ಅವಂದೇ, ನೋ ಕಂಪ್ಯಾರಿಟಿವ್ ಡಿಗ್ರಿ ಇಲ್ಲ, ಯಾವುದೂ ಇಲ್ಲ, ಸೂಪರ್ಲೇಟಿವ್. ಅವನಷ್ಟು ಪರಮಾಣು ಇಲ್ಲ, ಅವನಷ್ಟು ದೊಡ್ಡದಾದದ್ದಿಲ್ಲ. ಭಗವಂತ ಈ ಎರಡು ಕಾಲದಲ್ಲಿ, ಮಹತ್ತಾದ ಕಾಲದಲ್ಲಿ ಮಹತ್ತು ನಾಮಕನಾಗಿ, ಪರಮಾಣು ಕಾಲದಲ್ಲಿ ಪರಮಾಣು ನಾಮಕನಾಗಿ, ಆಯಾ ಕಾಲದಲ್ಲಿರುವ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಮಾಡ್ತಾ ಇದ್ದಾನೆ. ಉಭಯ ಕಾಲಗಳ ನಾಮಕನಾಗಿದ್ದಾನೆ ಭಗವಂತ. ಆದ ಕಾರಣ ದಿನಗಳನ್ನು ನಡೆಸುವವನು, ಮುಂದೆ ಹೇಳ್ತಾರೆ, ದಿನವನ್ನು ನಡೆಸುವವನು, ಮಾಸವನ್ನು ನಡೆಸುವವನು, ಮುಂದೆ ವಿವರಣೆ ಬರುತ್ತೆ. ಈ ಕಾಲನಾಮಕ ಭಗವಂತ, ಅಖಂಡವಾದ ಕಾಲನಾಮಕ ಭಗವಂತನನ್ನು ನಾವು ಖಂಡಗಳಾಗಿ ಖಂಡವಾಗಿ ವಿಭಜನೆ ಮಾಡಿಕೊಂಡು ಅದೇ ಹೇಳ್ತಾ ಇದ್ದೇವೆ. ಅದೇ ನಮಗೆ ತಿಥಿ ವಾರ ನಕ್ಷತ್ರ ಯೋಗ ಕರಣ, ಇದು ಪಂಚಾಂಗ. ಇವಾಗ ಭಾಗವತ ಹೇಳ್ತಾ ಇದೆ, ಎರಡು ಪರಮಾಣುಗಳು ಅಣು ಅಂದರೆ ಒಂದು ದ್ಯಣುಕ ಅಂತಾರೆ. ಎರಡು ಪರಮಾಣುಗಳು ಸೇರಿದರೆ ಒಂದು ಅಣು, ಪರಮಾಣು ಅವನೇ. ಮತ್ತು ಮೂರು ಅಣುಗಳು ಸೇರಿದರೆ ತ್ರಸರೇಣು, ಮೂರು ತ್ರಸರೇಣುಗಳು ಸೇರಿದರೆ ಒಂದು ತ್ರುಟಿ, ಮೂರು ತ್ರುಟಿಗಳು ಸೇರಿದರೆ ಒಂದು ವೇದ, ಮೂರು ವೇದಗಳು ಸೇರಿದರೆ ಒಂದು ಲವ, ಮೂರು ಲವಗಳು ಸೇರಿದರೆ ಒಂದು ನಿಮೇಷ, ಮೂರು ನಿಮೇಷಗಳು ಸೇರಿದರೆ ಒಂದು ಕಾಷ್ಟ, 15 ಕಾಷ್ಟಗಳು ಸೇರಿದರೆ ಒಂದು ಲಘು, 15 ಲಘುಗಳು ಸೇರಿದರೆ ಒಂದು ನಾಡಿ, ಒಂದು ಘಳಿಗೆ. ಒಂದು ಘಳಿಗೆ ಈಸ್ ಈಕ್ವಲ್ ಟು 24 ಮಿನಿಟ್ಸ್, 24 ನಿಮಿಷಗಳು. 3 ನಾಡಿಗಳು ಸೇರಿದರೆ ಒಂದು ಮುಹೂರ್ತ, 6 ನಾಡಿಗಳು ಅಥವಾ ಗಳಿಗೆಗಳು ಒಂದು ಪ್ರಹರ. ಹೀಗೆ ನಮಗೆ 7 ಘಳಿಗೆಗಳು ಅಂದರೆ ಯಾಮ, 4 ಯಾಮ ಒಂದು ಹಗಲು, 4 ಯಾಮ ಒಂದು ರಾತ್ರಿ, 8 ಯಾಮಗಳು, 8 ಯಾಮಗಳು ಒಂದು ದಿನ, ಹಗಲು ರಾತ್ರಿ. ಈ ರೀತಿಯಾಗಿ ನಮಗೆ ಹೋಗ್ತಾ ಇದೆ. 8 ರಾತ್ರಿ, ಆಮೇಲೆ 7 ದಿನಗಳು ಒಂದು ವಾರ, 15 ದಿನಗಳು ಒಂದು ಪಕ್ಷ, 2 ಪಕ್ಷಗಳು ಒಂದು ತಿಂಗಳು, 2 ತಿಂಗಳುಗಳು ಒಂದು ಋತುವು, 2 ಋತು ಮತ್ತು 2 ಋತುಗಳು ಒಂದು ಮಾಸ, ಮತ್ತು 6 ತಿಂಗಳು, 3 ಋತುಗಳು ಒಂದು ಅಯನ, 2 ಅಯನಗಳು ಒಂದು ವರ್ಷ. ಈ ರೀತಿಯಾಗಿ ಕಾಲನಾಮಕ ಭಗವಂತ, ಅಖಂಡವಾದ ಕಾಲನಾಮಕ ಭಗವಂತನನ್ನು ನಾವು ಭಾಗಗಳಾಗಿ ಸಣ್ಣದಾಗಿ ಮಾಡಿ ಹೇಳ್ಕೊಡ್ತಾ ಇದ್ದೇವೆ. ವತ್ಸರ, ವರ್ಷ ಅಂತ ಹೇಳಿದರೆ ನಮಗೆ ಒಂದೇ, ಆದರೆ ಭಾಗವತ ಹೇಳುತ್ತೆ ಪರಿವತ್ಸರ, ಇಡಾವತ್ಸರ, ಅನುವತ್ಸರ, ವತ್ಸರ ಅಂಥೇಳಿ. ಪರಿವತ್ಸರ ಅಂತ ಹೇಳಿದರೆ ಬೃಹಸ್ಪತಿ ಗ್ರಹ 27 ನಕ್ಷತ್ರಗಳು, ಬೃಹಸ್ಪತಿ ಗ್ರಹ ಒಂದೊಂದು ರಾಶಿಯಲ್ಲಿರುವಷ್ಟು ಕಾಲ, ಅದಕ್ಕೆ ನಿಯಾಮಕನಾದ ಹರಿಯ ಹೆಸರು ಪರಿವತ್ಸರ ಅಂತ. ಇಡಾವತ್ಸರ 12 ಬಾರಿ 27 ನಕ್ಷತ್ರಗಳು ಒಂದು ಸರ್ಕಲ್ ತಿರುಗುವಷ್ಟು ಕಾಲ, ಅದಕ್ಕೆ ಹರಿಯ ನಾಮ ಅದೇ ಇಡಾವತ್ಸರ. ಹಾಗೆ ಅನುವತ್ಸರ 30 ತಿಥಿಗಳು 12 ಬಾರಿ ತಿರುಗುವ ಕಾಲ,
ಭಗವಂತ ಅದನ್ನು ಅನುವತ್ಸರ ಅಂತ ಕರೆಯಲ್ಪಡ್ತಾನೆ ಭಗವಂತ. ಹಾಗೆ ವತ್ಸರ 360 ದಿನಗಳ ಕಾಲ ಭಗವಂತ ವತ್ಸರ ಅಂತ ಕರೆಯಲ್ಪಡ್ತಾನೆ. ಹೀಗಾಗಿ ಭಗವಂತ ನಮಗೆ ಈ ಬಂದು ಯುಗಗಳು ಬಂತು. ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಅಂತ ಹೇಳಿ. ಕೃತಯುಗ 17,28,000 ವರ್ಷ, ತ್ರೇತಾಯುಗ 12,96,000 ವರ್ಷ, ದ್ವಾಪರ ಯುಗ 8,64,000 ವರ್ಷ, ಕಲಿಯುಗ 4,32,000 ವರ್ಷ. ಇವೆಲ್ಲವೂ ಕೂಡ ಸೇರಿಸಿದರೆ ಒಂದು ಮಹಾಯುಗ, 43,20 ಲಕ್ಷ ಒಂದು ಮಹಾಯುಗ. ಈ 1,000 ಮಹಾಯುಗಗಳಾದರೆ ಬ್ರಹ್ಮದೇವರಿಗೆ ಒಂದು ಹಗಲು, 1,000 ಮಹಾಯುಗಗಳಾದರೆ ಬ್ರಹ್ಮದೇವರಿಗೆ ಒಂದು ರಾತ್ರಿ, 2,000 ಮಹಾಯುಗಗಳಾದರೆ ಬ್ರಹ್ಮದೇವರಿಗೆ ಒಂದು ದಿನ. ಇಂಥ ದಿನಗಳು ಬ್ರಹ್ಮದೇವರಿಗೆ 360 ಆದರೆ ಒಂದು ವರ್ಷ. ಇಂತಹ ವರ್ಷಗಳು ಬ್ರಹ್ಮದೇವರಿಗೆ 50 ವರ್ಷ ಆದರೆ ಪೂರ್ವಾರ್ಧ, ಇನ್ನು 50 ಆದರೆ ಪರಾರ್ಧ. ಬ್ರಹ್ಮದೇವರ 100 ವರ್ಷ, ಇಂತಹ ಬ್ರಹ್ಮದೇವರ 100 ವರ್ಷಗಳ ಕಾಲ ಅವನಿಗೆ ಪರ ಅಂತ ಕರೀತಾರೆ. ಅದು ಈ ಭಗವಂತನಿಗೆ ಒಂದು ಕಣ್ಣು ರೆಪ್ಪೆ ಹೊಡೆಯುವಷ್ಟು ಕಾಲವಂತೆ. ಬ್ರಹ್ಮದೇವರ ಇಷ್ಟು ಆಯುರ್ದಾಯ, ಅವನ 100 ವರ್ಷ ಭಗವಂತನಿಗೆ ಒಂದು ಕಣ್ಣು ರೆಪ್ಪೆ ಹೊಡೆಯುವಷ್ಟು ಕಾಲ. ಮತ್ತು ಮನ್ವಂತರಗಳು 14 ಮನ್ವಂತರಗಳು. ಇವಾಗ ನಾವು ವೈವಸ್ವತ ಮನ್ವಂತರದಲ್ಲಿ ಇದ್ದೇವೆ. ಒಂದು ಮಹಾಯುಗ ಅಂತ ಹೇಳಿದರೆ, ಮನ್ವಂತರ ಅಂತ ಹೇಳಿದರೆ 71 ಮಹಾಯುಗಗಳ 18,50,000 ವರ್ಷಗಳು ಕಳೆದರೆ ಒಂದು ಮನ್ವಂತರ. ಇಂತಹ ಮನ್ವಂತರಗಳು 14. ಇವಾಗ ನಾವು ವೈವಸ್ವತ ಮನ್ವಂತರದಲ್ಲಿದ್ದೀವಿ. ಈ ರೀತಿಯಾಗಿ ಭಗವಂತನ ಒಂದು ಕಾಲನಾಮಕ ಭಗವಂತನ ವಿಷಯವನ್ನು ಭಾಗವತ ನಮಗೆ ವಿಸ್ತಾರವಾಗಿ ಹೇಳ್ತಾ ಇದೆ. ಇಂತಹ ಕಾಲನಾಮಕ ಭಗವಂತನು ಕಾಲ ನಿಯಾಮಕನಾಗಿ ನಮಗೆ ಈ ದಿನಗಳನ್ನು, ಮಾಸಗಳನ್ನು, ವರ್ಷಗಳನ್ನು ನಡೆಸ್ತಾ ಇದ್ದಾನೆ. ಈ ಜಗತ್ತು ನಡೀತಾ ಇದೆ. ಒಂದು ಕ್ಷಣಕಾಲ ನಾವು ಕಾಲ ನಿಂತೋಯ್ತು ಅಂತ ಅಂದ್ಕೊಂಡ್ರೆ ಆ ಕಲ್ಪನೆ ಕೂಡ ನಮಗೆ ಭಯಂಕರವಾಗಿರುತ್ತೆ. ಕಾಲ ಯಾರಿಗಾಗಿ ನಿಲ್ಲುವುದಿಲ್ಲ, ಹೋಗ್ತಾ ಇರುತ್ತೆ. ಯಾರೇ ಮೆನ್ಮೆ ಕಮ್ ಆ್ಯಂಡ್ ಮೆನ್ಮೆ ಗೋ ಬಟ್ ಐ ಫ್ಲೋ ಫಾರ್ ಎವರ್ ಅಂತೇಳಿ ನದಿ ಹೇಳಿದಂತೆ, ಯಾರು ಬರಲಿ ಬಿಡಲಿ ನದಿ, ಯಾರು ಬಂದರೂ ಸ್ನಾನ ಮಾಡಿ ಹೋಗ್ತಾ ಇದ್ದರೂ ನದಿ ಹರಿತಾನೇ ಇರುತ್ತೆ. ಅದೇ ರೀತಿಯಾಗಿ ಕಾಲನಾಮಕ ಭಗವಂತ ಕಾಲ ಎಂಬುದು ಕ್ಷಣಗಳು, ನಿಮಿಷಗಳು, ಗಂಟೆಗಳಾಗಿ ಕಳೀತಾನೇ ಇರುತ್ತೆ. ಒಂದು ಕ್ಷಣವೂ ಅದು ಸ್ಥಗಿತವಾಗಲ್ಲ. ಸ್ಥಗಿತವಾಗಿಬಿಟ್ರೆ ಅದರ ಒಂದು ಊಹೆ ಕೂಡ ನಮಗೆ ಸಾಧ್ಯವಾಗಲ್ಲ. ಆದ ಕಾರಣ ಭಗವಂತ ಕಾಲನಾಮಕನಾಗಿ ಕಾಲವನ್ನು ನಡೆಸ್ತಾ ಇದ್ದಾನೆ ಅಂತ ಹೇಳ್ತಾ, ಇದು ಆದ ಕಾರಣ ಅವನು ಅಹಸ್ಸಂವರ್ತಕ ಅಂತ ಅವನಿಗೆ ಹೆಸರು ಅಂತ ಹೇಳ್ತಾ, ಇನ್ನು ಜೀವೋತ್ತಮರಾದಂತಹ ಜ್ಞಾನರೂಪಿಗಳಾದ ವಾಯುದೇವರನ್ನು ಚೆನ್ನಾಗಿ ಪ್ರೇರಿಸುವವನು. ಆದ ಕಾರಣ ಅವನಿಗೆ ಅಹಸ್ಸಂವರ್ತಕ ಅಂತ ಹೇಳ್ತಾ ಇದ್ದಾರೆ. ಅಹರಿತ್ಯುಚ್ಯತೆ ವಾಯುರ್ಜ್ಞಾನಾತ್ಮತ್ವಾತ್ ತಥೈವ ಚ ಜ್ಞಾನರೂಪತ್ವಾತ್ ಅಹಃ ವಾಯು ತಸ್ಯ ಸಂವರ್ತಕ ಅಹಸ್ಸಂವರ್ತಕ. ಜ್ಞಾನರೂಪರಾದ್ದರಿಂದ ವಾಯುದೇವರು ಅಹಃ ವಾಯು, ಅಂತಹ ವಾಯುವರನ್ನು ಚೆನ್ನಾಗಿ ಪ್ರೇರಿಸುವವರು ಯಾರು? ಭಗವಂತ. ಆದ ಕಾರಣ ಭಗವಂತನಿಗೆ ಅಹಸ್ಸಂವರ್ತಕ ಅಂತ ಹೆಸರು. ಇನ್ನು ಭಗವಂತ ಇಂದ್ರನಾಮಕನಾಗಿ ವಾಯುದೇವರಿಗೆ ಜ್ಞಾನವನ್ನು ಕೊಟ್ಟು ವಾಯುದೇವರನ್ನು ಚೆನ್ನಾಗಿ ಪ್ರೇರಣೆ ಮಾಡಿ ನಡೆಸುತ್ತಾನೆ. ಆದ ಕಾರಣ ಅವನಿಗೆ ಅಹಸ್ಸಂವರ್ತಕ ಅಂತ ಹೇಳ್ತಾರೆ. ಇದು ನಮಗೆ ಋಗ್ವೇದ ಹೇಳ್ತಾ ಇದೆ. ವಿಗೋಭಿರದ್ರಿಮೈರಯತು ಜ್ಞಾನೈರಾದರಯೋಗ್ಯಂ ಚ ಪ್ರಾಣಾತ್ಮಾನಂ ಸಮೈರಯತು ಅಂತ ಹೇಳ್ತಾ ಇದ್ದಾರೆ. ಆದ ಕಾರಣ ಭಗವಂತನಿಗೆ ಅಹಸ್ಸಂವರ್ತಕ ಅಂತ ಹೇಳಿ.
ಇನ್ನು ಭಾರತೀ ದೇವಿಯರನ್ನು ಚೆನ್ನಾಗಿ ಪ್ರೇರಿಸುವವನು ಆದ ಕಾರಣ ಭಗವಂತನಿಗೆ ಅಹಸ್ಸಂವರ್ತಕ ನಿತ್ಯ ಅಹೇಯ ಸ್ವರೂಪಿಣಿಯಾದ. ಅಂದರೆ ಬ್ರಹ್ಮ, ವಾಯು, ಸರಸ್ವತಿ, ಭಾರತೀಯರು ಪರಶುಕ್ಲತ್ರಯಕ್ಕೆ ಸೇರಿದವರು. ಅವರಲ್ಲಿ ದೋಷವು ಏನೂ ಇರುವುದಿಲ್ಲ, ಪರಿಶುದ್ಧರು. ಪರಶುಕ್ಲತ್ರಯ ಅಂದರೆ ಅತ್ಯಂತ ಶುದ್ಧವಾಗಿರುವವರು. ಅಂತಹ ಜೀವೋತ್ತಮರಾದ ವಾಯುದೇವರ ಪತ್ನಿಯಾದಂತಹ ಭಾರತೀ ದೇವಿಯರನ್ನು ಚೆನ್ನಾಗಿ ಪ್ರೇರಿಸುವವನು ಆದ ಕಾರಣ ಅಹಸ್ಸಂವರ್ತಕ ಅಂತ ಐತರೇಯ ಸಂಹಿತ ಹೇಳುತ್ತೆ. ಅಹರಾಖ್ಯ ಭಾರತೀತು ನಿತ್ಯಾಹೇಯ ಸ್ವರೂಪತಃ ಇತ್ಯುಕ್ತದಿಶಾ ನಿತ್ಯಾಹೇಯ ಸ್ವರೂಪತಃ ಅಹಹ ಭಾರತಿ ತಸ್ಯ ಸಂವರ್ತಕಃ. ಅಹಹ ಅಂದರೆ ಭಾರತಿ. ಅಂತಹ ಭಾರತೀ ದೇವಿಯರನ್ನು ಪ್ರೇರಿಸುವವನು ಭಗವಂತ ಆದ ಕಾರಣ ಅಹಸ್ಸಂವರ್ತಕ ಅಂತ ಹೇಳ್ತೀವಿ. ಮಾಸ ನಾವು ಹೇಳಿದ್ಕೊಂಡಿವಿ, ಮಾಸವನ್ನು ನಡೆಸುವವನು ಅಂಥೇಳಿ. ಆದ ಕಾರಣ ಅದು ಹೇಳ್ತಾರೆ. ಅಹರ್ಮುಹೂರ್ತಂ ವಿಜ್ಞೇಯ ಮಹರ್ಮಾಸೋಪಿ ಭಣ್ಯತೆ ಅಹರ್ದಿನಂ ಪ್ರಕಾಶಶ್ಚ ಕ್ವಚಿತ್ ಜ್ಞಾನಂ ಬಲಂ ತಥಾ ಇತ್ಯಹ ಶಬ್ದಸ್ಯ ಮಾಸವಾಚಕತ್ವಮಪಿ ಸಿದ್ಧಂ. ಇಲ್ಲಿ ಅಹ ಅಂತ ಹೇಳಿದರೆ ಮಾಸ ಅಂದರೆ ಒಂದು ತಿಂಗಳು ಅಂತರ್ಥ. ತಿಂಗಳನ್ನು ಮಾಸವನ್ನು ನಡೆಸುವವನಾದ ಕಾರಣ ಅವನಿಗೆ ಅಹಸ್ಸಂವರ್ತಕ ಅಂತ ಹೆಸರು. ಇನ್ನು ಮತ್ತು ಮುಹೂರ್ತವನ್ನು ನಡೆಸುವವನು ಅಹರ್ಮುಹೂರ್ತಂ ಇತ್ಯಾದಿ ಪ್ರಮಾಣೇನ ಅಹಶಬ್ದೇನ ಮುಹೂರ್ತೋಪಿ ಭಣ್ಯತೆ. ಇಲ್ಲಿ ಅಂತ ಹೇಳಿದರೆ ಮುಹೂರ್ತ ಅಂತ ಪ್ರಮಾಣವಿದೆ. ಆದ ಕಾರಣ ಮುಹೂರ್ತವನ್ನು ನಡೆಸುವವನು ಆದ ಕಾರಣ ಭಗವಂತನಿಗೆ ಅಹಸ್ಸಂವರ್ತಕ ಅಂತ ಹೆಸರು. ಇನ್ನು ಭಗವಂತ ನಾನು ಇಲ್ಲಿಯವರೆಗೂ ಹೇಳಿದಂತೆ 2 ಪರಮಾಣು 1 ಅಣು ಅಂತ ಹೇಳಿದ್ವಿ. ಆ ಪರಮಾಣು ಅತ್ಯಂತ ಸೂಕ್ಷ್ಮ ಪರಿಮಾಣ ಯಾವುದು? ಕಾಲ ಅಂತ ಹೇಳಿದರೆ ಪರಮಾಣು. ಅಂತಹ ಅತ್ಯಂತ ಸೂಕ್ಷ್ಮವಾದ ಪರಮಾಣು ಕಾಲನಿಂದ ಪ್ರಾರಂಭ ಮಾಡಿ ಅತಿ ದೊಡ್ಡ ಪರಿಮಾಣವಾದ ನಮಗೆ ಸಂವತ್ಸರ ಇವೆಲ್ಲ. ಆದರೆ ಇಷ್ಟ ಮುಂಚೆ ನಾನು ಹೇಳಿದಂತೆ ಅವ್ಯಾಕೃತಾಕಾಶ ಹೊರಗೆ ಕೂಡ ವ್ಯಾಪಿಸಿರುವಂತಹ ಮಹತ್ತಾದ ಭಗವಂತ ಅಂತಹ ಕಾಲದವರೆಗೂ ಪ್ರತಿಯೊಂದು ಪರಿಮಾಣವನ್ನು ಕಾಲದಲ್ಲಿರುವ ಪ್ರತಿಯೊಂದು ಹಂತಗಳನ್ನು ಪ್ರತಿಯೊಂದನ್ನು ನಿಯಂತ್ರಣ ಮಾಡುವವನು ಕಾಲನಿಯಾಮಕ ಭಗವಂತನು. ಹಾಗೆ ಮಾಸ, ಮುಹೂರ್ತ, ಕಾಲ ಎಲ್ಲವೂ ಕೂಡ ಅವನೇ ನಿಯಂತ್ರಣೆ ಮಾಡ್ತಾನೆ. ಆದ ಕಾರಣ ಪುರಂದರದಾಸರು ಹೇಳ್ತಾರೆ, ಸಕಲ ಗ್ರಹಬಲ ನೀನ ಸರಸಿಜಾಕ್ಷ ತಿಥಿ ವಾರ ನಕ್ಷತ್ರ ಯೋಗ ಕರಣವು ಸಕಲವು ನೀನೇ ಅಂತ ಈ ಶಾಸ್ತ್ರದ ತಿರುಳನ್ನೇ ನಮಗೆ ಪುರಂದರದಾಸರು ದೇವರ ನಾಮವನ್ನು ಹೇಳಿದ್ದಾರೆ. ಇನ್ನು ಪ್ರಕಾಶವನ್ನು ಪ್ರೇರಿಸುವವನು, ಪ್ರಕಾಶ ಬೆಳಕನ್ನು ಪ್ರೇರಿಸುವವನು ಅಂತ ಹೇಳಿದರೆ ಅಹರ್ದಿನಂ ಪ್ರಕಾಶಶ್ಚ ಇತ್ಯಹ ಶಬ್ದಸ್ಯ ಪ್ರಕಾಶವಾಚಕತ್ವಮಪಿ. ಇಲ್ಲಿ ಅಂತ ಹೇಳಿದ್ರೆ ದಿನ ಅಂತ ಹೇಳಿದ್ದೀರಲ್ಲ, ಮತ್ತು ಪ್ರಕಾಶ ಅಂತ ಹೇಳ್ತೀರಿ ಅಂತ ಹೇಳಿದರೆ ಇಲ್ಲಿ ಅಹಸ್ಸಂವರ್ತಕ ಎಂಬುದರಲ್ಲಿ ಅಹಶಬ್ದ ಅಂದರೆ ಅಂತ ಹೇಳಿದರೆ ಅಹಶಬ್ದ ಪ್ರಕಾಶ ಅಂತ ಕೂಡ ತಿಳಿಸುತ್ತೆ. ಆದ ಕಾರಣ ಪ್ರಕಾಶವನ್ನು ಪ್ರೇರಿಸುವವನು ಆದ ಕಾರಣ ಭಗವಂತನು ಅಹಸ್ಸಂವರ್ತಕ ಅಂತ ಹೆಸರು ಉಳ್ಳವನಾಗಿದ್ದಾನೆ. ಆ ಪ್ರಕಾಶವೂ ತಾನೇ ಆಗಿದ್ದಾನೆ, ಪ್ರಕಾಶರೂಪಿ ಭಗವಂತ. ಆ ಪ್ರಕಾಶವೂ ತಾನೇ ಆಗಿದ್ದಾನೆ. ಆದ ಕಾರಣ ಅವನಕ್ಕಿಂತ ಅತ್ಯಂತ ಪ್ರಕಾಶವಂತನು ಯಾರು? ಭಗವಂತನನ್ನು ನಾವು ಸ್ತೋತ್ರ ಮಾಡುವಾಗ ಸೂರ್ಯಕೋಟಿ ಸಮಪ್ರಭಾ ಅಂತ ಹೇಳ್ತೇವೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಪರಾಕುಗಳು ಹೇಳ್ತಾ, ಹೇ ಭಗವಂತನೇ ನೀನು ಸೂರ್ಯಕೋಟಿ ಸಮಪ್ರಭ. ಕೋಟಿ ಸೂರ್ಯರು ಒಂದೇ ಸಲ ಬೆಳಗಿದರೆ ಎಷ್ಟು ಪ್ರಕಾಶವಿರುತ್ತೋ ಅಷ್ಟು ಪ್ರಕಾಶವುಳ್ಳವನು ಅಂತ ಅರ್ಥವಲ್ಲ.
ಸುಮ್ಮನೆ ಕೋಟಿ ಅಂತ ಒಂದು ನಂಬರ್, ಕೋಟಿ ಅಂತ ಹೇಳಿದರೆ ಸರಿಯಾಗಿ 1,99,99,999 ಪ್ಲಸ್ 1 ಅಂತಲ್ಲ, ಅನಂತ ಅಂತ ಅರ್ಥ. ಅನಂತ ಸೂರ್ಯರು ಒಟ್ಟಿಗೆ ಪ್ರಕಾಶವಾದರೂ ಎಷ್ಟು ಬೆಳಕಿರುತ್ತೋ ಅದಕ್ಕೂ ಮಿಗಿಲಾದ ಬೆಳಕು, ಅದಕ್ಕಿಂತ ಹೆಚ್ಚಾದ ಪ್ರಕಾಶವುಳ್ಳವನು ತೇಜೋಮೂರ್ತಿ ಭಗವಂತ. ಅಂತಹ ಪ್ರಕಾಶರೂಪಿಯಾದ ಭಗವಂತನು ಅಲ್ಪರಾದಂತಹ ಸೂರ್ಯಾದಿಗಳಿಗೆ ತಾನು ಪ್ರೇರಕನಾಗಿ ಅವರಿಗೆ ಪ್ರಕಾಶವನ್ನು ಕೊಡ್ತಾ ಇದ್ದಾನೆ ಭಗವಂತ ಅಂತ ಹೇಳ್ತಾ ಇದ್ದಾರೆ. ಅಹಂ ತತ್ತೇಜೋ ರಶ್ಮೀತ್, ಅಹಂ ತತ್ತೇಜೋ ರಶ್ಮೀದಿತಿ ನಾರಾಯಣ ಭಾಸಾ ಹಿ ಸರ್ವಂ ಭಾತಿ, ಅಹಂ ತತ್ತೇಜೋ ಮದಪೇಕ್ಷೆಯ ರಶ್ಮಿರೂಪಾಣಾಂ ಅಲ್ಪಾನಾಂ ಅನ್ಯೇಷಾಂ ತೇಜಸಾಂ ಪ್ರೇರಕಂ ಅಂತ ಹೇಳ್ತಾರೆ. ಅಹರ್ದಿನಂ, ಈ ರೀತಿಯಾಗಿ ನಮಗೆ ಆ ಭಗವಂತ ಪ್ರಕಾಶರೂಪಿಯಾಗಿ ಪ್ರಕಾಶವನ್ನು ನಮಗೆ ಕೊಡುವಂತಹ ಸೂರ್ಯನಿಗೂ ಪ್ರೇರಕನಾಗಿ ನಿಯಂತ್ರಿಸುವವನಾದ ಕಾರಣ ಅವನು ಅಹಸ್ಸಂವರ್ತಕ ಅಂತ ಅವನಿಗೆ ಹೆಸರು. ಇನ್ನು ಜ್ಞಾನವನ್ನು ಪ್ರೇರಿಸುವವನು, ಬಲವನ್ನು ಪ್ರೇರಿಸುವವನು ಮತ್ತು ಈ ಜ್ಞಾನಬಲ ಬಾಹ್ಯಬಲ ಹಾಗೆ 2 ವಿಧ, ಇವೆಲ್ಲವನ್ನು ಪ್ರೇರಿಸುವವನು ನಿಯಂತ್ರಿಸುವವನು ಭಗವಂತನೇ. ಆದ ಕಾರಣ ಅವನಿಗೆ ಅಹಸ್ಸಂವರ್ತಕ ಅಂತ ಹೆಸರು. ಅಹರ್ದಿನಂ ಪ್ರಕಾಶಶ್ಚ ಕ್ವಚಿತ್ ಜ್ಞಾನಂ ಬಲಂ ತಥಾ ಇತ್ಯತ್ರ ಜ್ಞಾನಾರ್ಥೇ ಅಹಶಬ್ದಃ ಪ್ರಯುಕ್ತಃ ಇತಿ ಶ್ರೀ ಮಧ್ವಾಚಾರ್ಯೈಃ ವ್ಯಾಖ್ಯಾತಂ. ಜ್ಞಾನಮಸ್ಯ ಲೀನಮಿತ್ಯಹರ್ಲಿಕ ಏವಾಹಲಿಕ ಮತ್ತು ಜ್ಞಾನಬಲಂ ಚೈವ ಬಾಹ್ಯಂಚೇತಿ ದ್ವಿಧಾ ಮತಂ. ಜ್ಞಾನಬಲ ಬಾಹ್ಯಬಲ ಅಂತ ಬಲವು 2 ವಿಧವಾಗಿದೆ. ಅಂತಹ ಜ್ಞಾನವನ್ನು ಬಲವನ್ನು ಪ್ರೇರಿಸುವವನು ನಿಯಂತ್ರಿಸುವವನು ಆದ ಕಾರಣ ಭಗವಂತನಿಗೆ ಅಹಸ್ಸಂವರ್ತಕ ಅಂತ ಹೆಸರು ಅಂತ ಹೇಳ್ತಾ, ಇನ್ನು ತನ್ನ ಭಕ್ತರನ್ನು ಯಾವಾಗಲೂ ಅವನು ಕೈ ಬಿಡೋದಿಲ್ಲ, ಅವರನ್ನು ರಕ್ಷಣೆ ಮಾಡ್ತಾನೆ, ಜಗತ್ತಿಗೆ ಆಧಾರಭೂತನಾಗಿರ್ತಾನೆ. ನಮಗೆ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ನಮೇ ಭಕ್ತಃ ಪ್ರಣಶ್ಯತಿ, ನನ್ನ ಭಕ್ತನಿಗೆ ನಾಶವಿಲ್ಲ. ಯಾಕೆ? ಅವನು ತನ್ನ ಭಕ್ತರನ್ನು ಸರ್ವಕಾಲ ಸರ್ವಾವಸ್ಥೆಗಳಲ್ಲಿ ಸದಾ ರಕ್ಷಣೆ ಮಾಡ್ತಾನಾದ ಕಾರಣ. ಮತ್ತು ಭಗವಂತ ಸಕಲ ಜಗತ್ತಿಗೂ ಆಧಾರಭೂತನಾಗಿದ್ದಾನೆ, ತನ್ನ ಭಕ್ತರಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿರ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ನ ಜಹಾತಿ ಭಕ್ತಾನಿತ್ಯಹ ಸಂವರ್ತಕೆ ಜಗದತ್ರೇತಿ ಸಂವರ್ತಕ ಅಹಶ್ಚಾಸೌ ಸಂವರ್ತಕಶ್ಚೇತಿ ಅಂತ ಹೇಳ್ತಾರೆ. ಇಲ್ಲಿ ಭಕ್ತರನ್ನು ರಕ್ಷಣೆ ಮಾಡುವವನು ಅಂತ ಹೇಳಿ, ಇನ್ನು ಮುಂದೆ ಜಗತ್ತನ್ನು ರಕ್ಷಣೆ ಮಾಡು, ಅಜ್ಞಾನದಿಂದಾಗಲಿ ಅಂಧಕಾರದಿಂದ ಆವರಿಸಲ್ಪಟ್ಟಂತಹ ಮುಕ್ತಾತ್ಮರು, ಅಂದರೆ ತನ್ನ ಭಕ್ತರನ್ನು ಆ ಅಜ್ಞಾನ ದುಃಖಾದಿಗಳಿಗೆ ಒಳಗಾಗದೆ, ಅದಕ್ಕೆ ಅವರು ಗುರಿಯಾಗದೆ ಅವರನ್ನು ನಡೆಸುವವನು, ಮುಕ್ತರನ್ನು ಚೆನ್ನಾಗಿ ನಡೆಸುವವನು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಮುಕ್ತಾನ್ ಸಂವರ್ತಯತಿ ಪ್ರವರ್ತಯತೀತಿ ಸಂವರ್ತಕ. ಈ ಮುಕ್ತರು ಯಾರು? ಭಗವಂತನ ಭಕ್ತರೇ ಆಗಿರ್ತಾರೆ. ಅಂತಹ ತನ್ನ ಭಕ್ತರಾದ ಮುಕ್ತರನ್ನು ಚೆನ್ನಾಗಿ ಅವರನ್ನು ನಡೆಸುವವನು, ಅವರ ಗಮನವನ್ನು ನಿಯಂತ್ರಣ ಮಾಡುವವನಾದ ಕಾರಣ ಭಗವಂತನಿಗೆ ಅಹಸ್ಸಂವರ್ತಕ ಅಂತ ಹೇಳ್ತಾ ಇದ್ದಾರೆ. ಯಾಕೆ ತನ್ನ ಭಕ್ತರನ್ನು ಒಳ್ಳೆಯ ಮಾರ್ಗದಲ್ಲಿ ನಡೆಸ್ತಾನೆ ಅಂದರೆ ಅವನು ಜ್ಞಾನಸ್ವರೂಪಿಯಾಗಿದ್ದಾನೆ, ಗುಣಸ್ವರೂಪಿಯಾಗಿದ್ದಾನೆ, ಅಜ್ಞಾನಾದಿ ದೋಷಗಳಿಂದ ದೂರನಾಗಿದ್ದಾನೆ, ಅವುಗಳು ಇಲ್ಲದೇ ಇರುವವನಾಗಿದ್ದಾನೆ. ತನ್ನ ಭಕ್ತರನ್ನು ಅಜ್ಞಾನಾದಿಗಳಿಂದ ದೂರ ನಡೆಸಬೇಕು ಅಂತ ಹೇಳಿದರೆ
ಮೊದಲು ಅವನು ಜ್ಞಾನಿಯಾಗಿರಬೇಕು. ಆದ ಕಾರಣ ಭಗವಂತ ಅನಂತ ಕಲ್ಯಾಣ ಗುಣಪೂರ್ಣನಾಗಿ ಜ್ಞಾನಾನಂದಮಯನಾಗಿ ಜ್ಞಾನಾನಂದಗಳೇ ದೇಹವಾಗಿ ಉಳ್ಳವನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಯಾರಿಂದಲೂ ಭಗವಂತ ಕಡಿಮೆ ಅಲ್ಲ, ಎಲ್ಲರಿಂದಲೂ ಭಗವಂತ ಹೆಚ್ಚು. ಅಂದರೆ ಅರ್ಥಾತ್ ಭಗವಂತನೇ ಸರ್ವೋತ್ತಮ, ಅವನಕ್ಕಿಂತ ಯಾರೂ ದೊಡ್ಡವರಿಲ್ಲ, ಅವನು ಯಾರಕ್ಕಿಂತ ಕಡಿಮೆ ಇಲ್ಲ, ಸಣ್ಣವನು ಅಲ್ಲ. ಆದ ಕಾರಣ ಅವನು ಎಲ್ಲರ ಪ್ರವರ್ತಕನಾಗಿದ್ದಾನೆ. ಯಾಕೆ ನಮಗೆ ಲಕ್ಷ್ಮೀ ಜೀವರು ಬ್ರಹ್ಮ ವಾಯುಗಳು ಮಹತ್ತತ್ವಾಭಿಮಾನಿ ದೇವತೆಗಳು, ಗರುಡ ಶೇಷರುದ್ರರು ಅಹಂಕಾರ ತತ್ವಾಭಿಮಾನಿ ದೇವತೆಗಳು, ಲಕ್ಷ್ಮೀದೇವಿ ಅವ್ಯಾಕೃತ ಆಕಾಶ ಅವ್ಯಾಕೃತ ತತ್ವಾಭಿಮಾನಿ ದೇವತೆ. ಬ್ರಹ್ಮವಾಯುಗಳ ಗರುಡ ಶೇಷ ರುದ್ರರಕ್ಕಿಂತ ಬ್ರಹ್ಮವಾಯುಗಳು ತಾರತಮ್ಯದಲ್ಲಿ ದೊಡ್ಡವರು, ಬ್ರಹ್ಮವಾಯುಗಳಕ್ಕಿಂತ ಅವ್ಯಕ್ತ ತತ್ವಾಭಿಮಾನಿ ದೇವತೆಯಾದಂತಹ ಅಕ್ಷರ ತತ್ವಳಾದಂತಹ ಲಕ್ಷ್ಮೀದೇವಿ ಉತ್ತಮಳು. ಅಕ್ಷರಾದಪಿ ಚ ಉತ್ತಮ, ಅಕ್ಷರ ತತ್ವಳಾದ ಲಕ್ಷ್ಮೀದೇವಿಕ್ಕಿಂತ ಉತ್ತಮನು ಭಗವಂತ, ಅವನಿಕ್ಕಿಂತ ಉತ್ತಮನಾದವನು ಇನ್ನೊಬ್ಬನು ಇಲ್ಲ. ಆದ ಕಾರಣ ಎಲ್ಲರಕ್ಕಿಂತ ದೊಡ್ಡವನಾಗಿ ಎಲ್ಲರ ಪ್ರವರ್ತಕನಾಗ್ತಾ ಇದ್ದಾನೆ. ಆದ ಕಾರಣ ಭಗವಂತ ಅಹಸ್ಸಂವರ್ತಕ, ಅಹೀನತ್ವಾದ್ ಅಹಃ, ಗುಣಪೂರ್ಣತ್ವೇನ ಸಮೀಚೀನತ್ವಾತ್ ಸಂ ವರ್ತಯತಿ ಸರ್ವಂ ಪ್ರವರ್ತಯತೀತಿ ವರ್ತಕಃ. ಅವನು ಯಾರಿಂದಲೂ ಸಣ್ಣವನಲ್ಲ, ಹೀನನಲ್ಲಾದ ಕಾರಣ ಅಹಃ. ಮತ್ತು ಗುಣಪೂರ್ಣತ್ವದಿಂದ ನಿರ್ದುಷ್ಟತ್ವದಿಂದ ಸಂ ಅಂತೇಳಿ ವರ್ತಯತಿ, ಎಲ್ಲವನ್ನು ಪ್ರವರ್ತಿಸುವವನು ನಡೆಸುವವನು ಆದ ಕಾರಣ ಭಗವಂತನಿಗೆ ಅಹಸ್ಸಂವರ್ತಕ ಅಂತ ಭಗವಂತನಿಗೆ ಹೆಸರು ಅಂತ ಹೇಳ್ತಾ ಇದ್ದಾರೆ. ಇನ್ನು ದಿನದಿಂದ ಉಪಲಕ್ಷಿತವಾದ ಕಾಲದ ಭ್ರಮಣೆಗೆ ಕಾರಣವಾಗಿರುವವನು. ಅಂದರೆ ನಮಗೆ ಇವತ್ತು ಕಳಿತು, ನಾಳೆ ಕಳಿತು, ಒಂದಿನ ಆಯಿತು, 2 ದಿನ ಆಯಿತು ಅಂತ ಹೇಳಿ ನಾವು ಹೇಳ್ಕೊಳ್ತಾ ಇದ್ದೇವೆ. ಆ ದಿನಗಳು ಕಳೆಯುವುದಕ್ಕೆ ಇವನೇ ಕಾರಣಕರ್ತೃವಾಗಿದ್ದಾನೆ. ಅದೇ ಹೇಳ್ತಾರೆ, ಅಹರುಪಲಕ್ಷಿತ ಕಾಲ ಪರಿವೃತ್ತಿ ಹೇತು ಅಹಸ್ಸಂವರ್ತಕ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇವನನ್ನು ಬಿಡಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ. ಭಗವಂತನನ್ನು ಬಿಡುವುದಕ್ಕೆ ನನಗೆ ಭಗವಂತ ಬೇಡ ಅಂತ ನಾವು ಹೇಳಲಿಕ್ಕಾಗಲ್ಲ. ಯಾಕೆ? ತೇನ ವಿನಾ ತೃಣಮಪಿ ನ ಚಲತಿ. ಅವನಿಲ್ಲದೆ, ಅವನ ಪ್ರಮೇಯವಿಲ್ಲದೆ, ಅವನು ಕಾರಣವಾಗದೆ ನಾವು ಏನೂ ಮಾಡಲಿಕ್ಕಾಗಲ್ಲ. ಆದ ಕಾರಣ ಅವನ್ನ ಬಿಡಲಿಕ್ಕೆ ಆಗುವುದಿಲ್ಲ. ಅವನು ಜಗತ್ತನ್ನು ಚೆನ್ನಾಗಿ ನಡೆಸ್ತಾನೆ. ಅದಕ್ಕೆ ನ ಹೀಯತೆ ಇತ್ಯಹಃ ಸಂವರ್ತಕ ಸಮ್ಯಕ್ ಪ್ರವರ್ತಕ. ತ್ಯಜಿಸುವುದಕ್ಕೆ ಆಗದೇ ಇರುವವನು, ಆದ ಕಾರಣ ಅವನು ಅಹಸ್ಸಂವರ್ತಕನು ಅಂತ ಹೇಳ್ತಾ ಇದ್ದಾರೆ. ಇನ್ನು ಜ್ಞಾನಿಗಳ ಭಯ ಮೊದಲಾದವುಗಳನ್ನು ಪರಿಹಾರ ಮಾಡಿ ಜ್ಞಾನಿಗಳನ್ನು ರಕ್ಷಿಸುವವನಾದ ಕಾರಣ ಅವನಿಗೆ ಅಹಸ್ಸಂವರ್ತಕ ಅಂತ ಅವನಿಗೆ ಹೆಸರು. ಅಹರ್ದಿನಂ ಪ್ರಕಾಶಶ್ಚೇತ್ಯುಕ್ತೆ ಪ್ರಕಾಶವಾಚಿನೋ ಅಹಶಬ್ದಾತ್ ಮತ್ವರ್ಥೀಯ ತಸ್ಯ ಲುಕ್ ಅಹಃ ಜ್ಞಾನಿನಂ ಭಕ್ತಜನಂ ಸಮ್ಯಕ್ ಭಯ ಪರಿಹಾರಾದಿನ ವರ್ತಯತೀತಿ ಅಹಸ್ಸಂವರ್ತಕ. ತನ್ನ ಭಕ್ತರ ಜ್ಞಾನಿಗಳ ಪರಿಹಾರ ಭಯವನ್ನು ಹೋಗಲಾಡಿಸಿ ಅವರನ್ನು ನಿರ್ವಹಿಸುವುದರಿಂದ ಅವನಿಗೆ ಅಹಸ್ಸಂವರ್ತಕ ಅಂತ. ಹಾಗೆ ಚೇತನರಿಗೆ, ಜೀವರಿಗೆ ಬಲವನ್ನು ಜ್ಞಾನವನ್ನು ನೀಡಿ ಪ್ರೇರಿಸುವವನಾದ ಕಾರಣ ಅವನು ಅಹಸ್ಸಂವರ್ತಕ. ಅಹ್ನಾ ಬಲೇನ ಜ್ಞಾನೇನ ವಾ ಬಲಂ ಜ್ಞಾನಂ ವಾ ದತ್ವೇತಿ ಯಾವತ್ ಸಂವರ್ತಯತಿ ಚೇತನಾತ್ ಪ್ರವರ್ತಯತೀತಿ ಅಹಸ್ಸಂವರ್ತಕ. ಜ್ಞಾನ ಬಲ ಇವುಗಳಿಗೆ ಸಕಲ ಜೀವರಿಗೆ ಕೊಟ್ಟು ಅವರನ್ನು ನಡೆಸುತ್ತಾನಾದ ಕಾರಣ ಅವನಿಗೆ ಅಹಸ್ಸಂವರ್ತಕ ಅಂಥೇಳಿ. ಇನ್ನು ಪ್ರಕಾಶ, ಸೂರ್ಯ ಚಂದ್ರ ಇವರು ಪ್ರಕಾಶವನ್ನು ಕೊಡುವವರು. ಇವರಿಂದ ಜಗತ್ತನ್ನು ಅವನು ನಡೆಸುತ್ತಾನಾದ ಕಾರಣ ನೇರವಾಗಿ ಅಲ್ಲದೆ ಸೂರ್ಯನಲ್ಲಿ ಅಂತರ್ಗತನಾಗಿ ಸೂರ್ಯನಾರಾಯಣನಾಗಿ ಜಗತ್ತನ್ನು ನಡೆಸುತ್ತಾನೆ.
ಆದ ಕಾರಣ ಅಹಸ್ಸಂವರ್ತಕ. ಅಹ್ನಾ ಪ್ರಕಾಶೇನ ಸಂವೃತ್ಯತೆ ಬ್ರಹ್ಮಾಂಡಂ ಆವೃಣೋತೀತಿ ಅಹಸ್ಸಂವರ್ತಕ ಅಂತ ಹೇಳ್ತಾ ಇದ್ದಾರೆ. ಇನ್ನು ಪ್ರಕಾಶದ ಮೂಲಕ ಬ್ರಹ್ಮಾಂಡವನ್ನೇ ಆವರಿಸಿಕೊಂಡಿದ್ದಾನೆ ಭಗವಂತ. ಎಲ್ಲವೂ ಅದೇ ಅಹಸ್ಸಂವರ್ತಕ. ಮತ್ತು ಅದಕ್ಕೆ ಅಹ್ನಾ ಪ್ರಕಾಶ ಏನಂತ ಇಷ್ಟಕ್ಕೆ ಮುಂಚೆ ಹೇಳಿದಂತಹ ಪ್ರಮಾಣ. ಇನ್ನು ಜ್ಞಾನ ಈ ಮೂಲಕ ಅಂದರೆ ಜ್ಞಾನದಿಂದ ಈ ಬ್ರಹ್ಮಾಂಡದ ಹೊರಗೂ ಒಳಗೂ ವ್ಯಾಪಿಸಿ ಇರುವವನು ಎಂದು ಭಗವಂತನನ್ನು ಧ್ಯಾನಿಸಬೇಕು. ವೇದವ್ಯಾಸರು ಹೇಳ್ತಾರೆ, ವಿಜ್ಞಾನರೋಚಿ ಪರಿಪೂರಿತಾಂತರ್ಬಾಹ್ಯಾಂಡಕೋಶಂ ಅಂತ ಹೇಳ್ತಾ ಆನತೋಸ್ಮಿ. ಅಂದರೆ ಭಗವಂತ ವಿಜ್ಞಾನ ಪ್ರಕಾಶದ ಮೂಲಕ ಇಡೀ ಬ್ರಹ್ಮಾಂಡದ ಹೊರಗೂ ಒಳಗೂ ವ್ಯಾಪಿಸಿರ್ತಾನೆ ಅಂತ ಅವನನ್ನು ಧ್ಯಾನಿಸಬೇಕು ಅಂತ ಹೇಳ್ತಾ, ಈ ರೀತಿಯಾಗಿ ಅಹಸ್ಸಂವರ್ತಕ ಅಂತ ಹೇಳಿದರೆ ಇಷ್ಟು ರೀತಿಯಾಗಿ ನಮಗೆ ಭಗವಂತನ ಆ ನಾಮವನ್ನು ನಮಗೆ ನಿರ್ವಚನವನ್ನು ಹೇಳಿ ಆ ನಾಮದ ವೈಶಿಷ್ಟ್ಯವನ್ನು ವಿಶೇಷವಾಗಿ ತಿಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಇನ್ನೂ ನಮಗೆ ಗಾಯತ್ರಿಯಲ್ಲಿ ನಾರಾಯಣ ಅಂತ ಬಳಸದೆ ಸವಿತೃ ಶಬ್ದ ಯಾಕೆ ಬಳಸಿದರು, ಅಷ್ಟೇ ಅಲ್ಲದೆ ನಮಗೆ ಬೃಹತಿ ಸಹಸ್ರದಲ್ಲಿ ಈ ಅಹಸ್ಸಂವರ್ತಕ ಎಂಬುವಂತಹ ನಾಮ ನಿರ್ವಚನ ವಿಷಯವನ್ನು ನಾಳೆ ಹೇಳೋಣ ಅಂತ ಹೇಳ್ತಾ, ನಾಳೆ ಹೇಳಿ ಮುಂದುವರಿಸೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು, ಎಲ್ಲರಿಗೂ ಶುಭಮಸ್ತು ಅಂತ ಹೇಳ್ತಾ